A strange incident took place in Bankapur village of Shiggaon Taluk, Haveri district. Bishtappa Gurimani, a 45-year-old man, was admitted to a private hospital a few days ago due to severe jaundice. Despite treatment, his condition worsened and doctors declared him dead. His family was asked to take his body home. As they were returning to the village, the vehicle passed by his favorite roadside eatery. A relative, overcome with emotion, mentioned the dhaba and asked if he wanted to eat. At that moment, to everyone's shock, Bishtappa started breathing again. He was immediately taken to Shiggaon Hospital for primary treatment and later shifted to King's Hospital in Hubballi. Meanwhile, in his village, a death announcement banner had already been put up and condolence messages were shared in WhatsApp groups. Locals have called it a miracle. ಈ ಬಂಕಾಪುರದ ಕ್ರಾಸ್ ಹಿಂಗ್ ಬರುತ್ತಲ್ಲ ಹಿಂಗ್ ಬಂಕಾಪುರಕ್ ಬರ್ಬೇಕಂತ ಆ ಕ್ರಾಸಿಗೆ ಅಲ್ಲಿ ಬಂದ ತಕ್ಷಣ ಏನಂದಂತವ ಮಗ ಸಣ್ಣ ಮಗ ನಿನ್ ಡಾಬಾ ಬಂತು ನಿಮ್ದು ಅಂಗಡಿ ಬಂತು ನೋಡು ಹಂಗ ನಿನ್ ಡಾಬಾನು ಬಂತು ನಿನ್ ಅಂಗಡಿನೂ ಬಂತು ನೋಡು ಅನ್ನ ಅಂತ ಹೇಳಿ ಅಂದಂತ ಯಾರು ಮಗ ಸಣ್ಣವ ಹಂಗ ಅಂದ ತಕ್ಷಣ ಹಾ ಅಂದಂತಾವ ಹಾ ಅಂತ ಅಂದ ತಕ್ಷಣ ಉಸಿರಾಡತನ ಕಂಡ್ಬಿಟ್ಟಾನ ಅಂತ ತಿಳ್ಕೊಂಡು ಏನ್ ಮಾಡಿದ್ರಂತ ಅವ್ರು ಅಲ್ಲೇ ಸ್ಟಾಪ್ ಮಾಡಿ ನಿಂದಿರಿಸಿ ಡಾಕ್ಟರ್ ಏನ್ ಹೇಳಿದ್ರು ಡಾಕ್ಟರ್ 8 ಲೀಟರ್ ಹಚ್ಚಿದ್ರಿ 8 ಲೀಟರ್ ಹಚ್ಚಿದ ಮೇಲೆ ಒಂದ್ 3 ತಾಸು 2 ತಾಸು ಅಷ್ಟ ಸ್ವಲ್ಪ ಉಸಿರು ಹಿಡ್ಕೊಂಡಿರ್ತೈತಿ ಅದು ಮತ್ ತಿರುಗಿ ಅದು ಅದು ಹೋಗ್ತತಿ ಅಂತ ಹೇಳಿ ಡಿಸ್ಚಾರ್ಜ್ ಮಾಡಿ ಕಳ್ಸ್ಯಾರ ಸತ್ತೋಗಿದಾನಂತ ಕರ್ಕೊಂಡ್ ಬಂದಾರ್ರಿ. ಹ್ಞೂನ್ರಿ ಅವ್ರು ಡಾಕ್ಟರ್ ಹೇಳಿದ ಮೇಲೆನ ಕರ್ಕೊಂಡ್ ಬಂದಾರಿ ಅವ್ರು. ಡಾಕ್ಟರ್ ಹೆಂಡತಿ ಮುಂದನು ಹೇಳ್ಯಾರ ಮಗನ್ ಮುಂದನು ಹೇಳ್ಯಾರ ಅವ್ರ ಮುಂದ್ ಹೇಳಿ ಕರ್ಕೊಂಡ್ ಬಂದಾರ ಅವ್ರು. ಅಲ್ಲಿ ಬಂದ್ಮೇಲೆ ಮತ್ ಇಲ್ಲೆಲ್ಲ ಇದು ಮಾಡಿದ್ರೆ ಅಲ್ಲಿ ಹಂಗಾಗ ಹಂಗ ಅನ್ನತ್ತೇನಂದ್ರ ಹಂಗ ಅಂತ ಉಸಿರು. ಏನ್ ಹೆಸರು ಅವನ ಹೆಸರು ಬಿಷ್ಟಪ್ಪ ರೀ. ಅವ್ರ ಅಜ್ಜಿನ ಹೆಸರು ಏನ್ ಮಾಡ್ತಿದ್ರು ಅಂಗಡಿ ನಮ್ದು ಬಿಸಿನೆಸ್ ಐತ್ರಿ. ಅದು ಮಕ್ಕಳ್ರಿ 2 ಗಂಡ್ ಮಕ್ಳದ ಒಬ್ಬ SLC ಅದನ ಒಬ್ಬ ಹೇಳ್ತದಲ್ಲ. ತಾಯ ಹೆಂಗ ನೋವು ಅನ್ಸತ್ರಿ ಮನ್ಸಿಗೆ? ನೋವೇನ್ರಿ ಕೇಳ್ರಿ ನೋವು ನಿನ್ನೆ ಮೊನ್ನೆಯಿಂದ ಒತ್ತಾಡ್ತದೇನ್ರಿ ನಾನು. ಈಗ ಮತ್ ಹಂಗಣತೆ ಮಗ ಓಡೋಗ್ಯಾನ ಸಣ್ಣ ಮಗ ಬಂದಿದ್ದಾರೆ. ಒಂದ್ ಸ್ವಲ್ಪ ಕುರ ಹಾಕಿದ್ದಾರೆ ಅವಂಗ ಆಪರೇಷನ್ ಮಾಡ್ಕೊಂಡ್ರಿ. ಅವನು ಅಲ್ಲೇ ಅವ್ನ ಅಡ್ಮಿಟ್ ಮಾಡಿ ಮಗ ಸೊಸಿ ಸಣ್ಣ ಸೊಸಿ ಬೆಳಗ್ಗೆ ಮತ್ತ ಸ್ವಲ್ಪ ಊಟ ಕಟ್ಕೊಂಡ್ ಹೋದ್ಲಕ್ಕಿ. ಅವ ಸಣ್ಣವಾಗ ಬಾಪ ನೀನು ಯಾಕೋ ಅಂಗಡಿ ಮೇಲೆ ಜೀವ ಹಿಡ್ದಾನ ಏನವ, ಅಂಗಡಿ ಮೇಲೆ ಜೀವ ಹಿಡ್ಕೊಂಡಿರ್ಬೇಕು ಅವ್ ಬಾಳ್ ಮಾಡಿ ನೀನ್ ಹೆಂಡ್ತಿನ ನಿನ್ ಮಕ್ಕಳನ್ನ ನನ್ ಚಂದಾಗ ನೋಡ್ಕೊಂಡು ಹೋಗ್ತಾನೆ ಅಣ್ಣ ಅಂತೇಳಿ ಅವ್ನ ಕಿವ್ಯಾಗಿ ಹೇಳ್ಬಾ ನೀನು ಅಂತಂದು ಅಲ್ಲಿ ಅಕ್ಕ ತಂಗಿಯರೆಲ್ಲ ಕರ್ಸ್ಕೊಂಡ್ರಿ. ಮತ್ ಹೋಗ್ಯಾನ್ರಿ ಅವ. ಈಗ ಅವ್ ಸತ್ತೋಗಿದಾನಂದ್ರ ದುಃಖ ಆತ್ರಿ, ಮತ್ ಬದುಕ್ಯಾನ ಮತ್ ದುಃಖ ಖುಷಿ. ಯಾಕಂದ್ರೆ ಮತ್ತೀಗ ವೆಂಟಿಲೇಟರ್ ಬರಸ್ಕೊಡವಲ್ರಂತ್ರಿ ಅವರು ಡಾಕ್ಟರ್. ಅದಕ್ಕೆ ಇದರಿಂದ ಜೀವ ಇಟ್ಕೊಂಡ ನಾವ ಏನ್ ಸಂಬಂಧ ಜೀವ ಹಿಡ್ಕೊಂಡ ನಾವ ಅಂತ ಹೇಳಿ ಅವ ಬಾಳ್ ಮಾಡಿ ಅಂಗಡಿ ಮೇಲೆ ಹಿಡ್ಕೊಂಡಿರ್ಬೇಕು ಅಂತ ತಿಳ್ಕೊಂಡು ಹಿಂಗಂದ ನೀನ್ ಅವ್ನ ಕಿವ್ಯಾಗ ನೀನ್ ಅನಬಾ ನೀನ್ ಅಂತ ಮತ್ತೆ ಸಣ್ಣ ಮಗನ್ನ ಕಳಿಸಿಕೊಟ್ಟೇನ್ರಿ. ಮತ್ ನಾನು